ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಲೆಟ್ ದ ಇಯರ್ 2025 ಬ್ರಿಂಗ್ ಲಾಟ್ ಆಫ್ ಹ್ಯಾಪಿನೆಸ್, ಜಾಯ್ ಅಂಡ್ ಪ್ರೋಗ್ರೆಸ್ ಇನ್ ಯುವರ್ ಲೈಫ್. ಸುಮಾರು ಜನ ಸ್ಟೂಡೆಂಟ್ಸ್, ಜಾಬ್ ಸೀಕರ್ಸ್‌ಗೆ ಭಾಳ ಕನ್‌ಫ್ಯೂಷನ್‌ದಾಗದಿರಿ. ಸೈಬರ್ ಸೆಕ್ಯೂರಿಟಿ ಕಲಿಬೇಕಾ? ಡೆವಾಪ್ಸ್ ಕಲಿಬೇಕಾ? ಫ್ರಂಟ್ ಎಂಡ್ ಕಲಿಬೇಕಾ? ಬ್ಯಾಕ್ ಎಂಡ್ ಕಲಿಬೇಕಾ? ಆನ್ ಟಾಪ್ ಆಫ್ ದ್ಯಾಟ್ ಯು ಸೀ ಸೋ ಮೆನಿ ಆಡ್ಸ್, ಆನ್‌ಲೈನ್ ಆಡ್ಸ್ ಆನ್ Facebook, Instagram or even on Google search. So you get even more confused. But I would like to give my perspective on this. ನೋಡ್ರಿ, ಐಟಿ ಇಂಡಸ್ಟ್ರಿ is still in its early stage and LLMs and GPTs have created new wave of innovation. ಏನಾಗುತ್ತಂದ್ರೆ ವೈಲ್ ನಮ್ದು ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ, ಕೋಡ್ ಬರೆಯೋದ್ರೊಳಗೆ ಪೈಲಟ್ಸ್ ಆಮೇಲೆ ಚಾಟ್ ಜಿ ಪಿ ಟೀಸ್ ವಿಲ್ ಹೆಲ್ಪ್ ಅಸ್ ಟು ಆಕ್ಸಲರೇಟ್ ಅವರ್ ವರ್ಕ್. ಬಟ್ ಅಟ್ ದ ಸೇಮ್ ಟೈಮ್ ಈಗೇನು ಆಲ್ರೆಡಿ ವರ್ಲ್ಡ್ದಾಗ ಸಾಫ್ಟ್ವೇರ್ ಐತಲ್ಲ, ಲಾಟ್ ಆಫ್ ದಟ್ ಸಾಫ್ಟ್ವೇರ್ ಹ್ಯಾಸ್ ಟು ಬಿ ಅಪ್ಗ್ರೇಡೆಡ್. ಸೊ ಹಂಗಿದ್ರಂದ್ರೆ ನೀವು ನಿಮ್ಮದು early stage ಕ್ಯಾರಿಯರ್ನಾಗಿದ್ರಿ, ಯು ಆರ್ ಬಿಗಿನಿಂಗ್ ಯುವರ್ ಕ್ಯಾರಿಯರ್ ನೌ, ಆರ್ ಯು ಆರ್ ಇನ್ ಅ ವೆರಿ ಅರ್ಲಿ ಸ್ಟೇಜ್ ಆಫ್ ಯುವರ್ ಕ್ಯಾರಿಯರ್. ಹಂಗಿದ್ದಾಗ ವಾಟ್ ಕೈಂಡ್ ಆಫ್ ಸ್ಕಿಲ್ಸ್ ವುಡ್ ರಿಯಲಿ ಹೆಲ್ಪ್ ಯು? ಸೊ ದ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ ಏನಂತಂದ್ರೆ ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್. ನಮ್ದೊಳಗೆ ಹೆಂಗೆ ವರ್ಲ್ಡ್ನ್ಯಾಗ ಸಾಫ್ಟ್ವೇರ್ ಅಡಾಪ್ಷನ್ ಜಾಸ್ತಿ ಆಕೊಂತ ಹೋಗುತ್ತಲ್ಲ, ಹಂಗಂಗೆ ಏನಂತಂದ್ರೆ ಸ್ಕೇಲೆಬಲ್ ಸಿಸ್ಟಮ್ಸ್ ಬರಿಬೇಕಾಗ್ತೈತಿ. ಸ್ಕೇಲೆಬಲ್ ಸಿಸ್ಟಮ್ ಬರಿಬೇಕಂದ್ರೆ ಏನು? ದಟ್ ಸಿಸ್ಟಮ್ ಹ್ಯಾಸ್ ಟು ವರ್ಕ್ ಫಾರ್ ವೆರಿ ಲಾರ್ಜ್ ಸ್ಕೇಲ್, ಅಂದ್ರೆ ಲಾರ್ಜ್ ನಂಬರ್ ಆಫ್ ಯೂಸರ್ಸ್. ಆ್ಯಂಡ್ ಇಟ್ ಶುಡ್ ಹ್ಯಾವ್ ಲೋ ಲೇಟೆನ್ಸೀಸ್, ಅಂದ್ರೆ ಇಟ್ ಶುಡ್ ಬಿ ಫಾಸ್ಟ್. ರೆಸ್ಪಾನ್ಸ್ ಟೈಮ್ ಕಡಿಮೆ ಇರಬೇಕು. ನೀವು ವೆಬ್ಸೈಟ್ ಅದನ್ನ ಲೋಡ್ ಮಾಡಿದ್ರೆ ಅಂದ್ರೆ ಕ್ವಿಕ್ಕಾಗಿ ಲೋಡ್ ಆಗಬೇಕು, ಅಥವಾ ಏನೋ ಆರ್ಡರ್ ಮಾಡಿದ್ರೆ ಅಂದ್ರೆ ಇಮಿಡಿಯೇಟಾಗಿ ಪ್ರೊಸೆಸ್ ಆಗಬೇಕು. ಸೊ ಫಾಸ್ಟ್ ಇರಬೇಕು. ಆಮೇಲೆ ಅದನ್ನು ಕ್ಲೌಡ್ದಾಗ ಅಥವಾ ಸರ್ವರ್ದಾಗ ರನ್ ಮಾಡೋಕೆ ಅದೇನು ರಿಸೋರ್ಸಸ್ ತೊಗೊಳ್ತೈತ್ಲ, ಪ್ರಾಸೆಸಿಂಗ್ ಇರ್ಬೋದು, ಸ್ಟೋರೇಜ್ ಇರ್ಬೋದು, ಮೆಮೊರಿ ಇರ್ಬೋದು, ಆ ರಿಸೋರ್ಸಸ್ ಕಡಿಮೆ ಕನ್ಸ್ಯೂಮ್ ಮಾಡಬೇಕು. ಆ್ಯಂಡ್ ನಾಟ್ ಜಸ್ಟ್ ಇನ್ ದ ಕ್ಲೌಡ್, ಇವನ್ ಆನ್ ಯುವರ್ ಫೋನ್ ಆಲ್ಸೋ. ಜಾಸ್ತಿ ಜನ ಸಾಫ್ಟ್ವೇರ್ ಕನ್ಸ್ಯೂಮ್ ಮಾಡೋದು ಈಗ ಫೋನ್ದಿಂದ ಇರೋದ್ರಿಂದ ಫೋನ್ದಾಗ ಸದ್ಯಕ್ಕೆ ಮೆಮೊರಿ, ಪ್ರಾಸೆಸಿಂಗ್, ರ್ಯಾಮ್, ನೆಟ್ವರ್ಕ್ ಬ್ಯಾಂಡ್ ಬಿಡ್ತಾ ಅದನ್ನು ಆದಷ್ಟು ಕಡಿಮೆ ಯೂಸ್ ಮಾಡಬೇಕು. ಇದೆಲ್ಲ ಮಾಡ್ಬೇಕಂದ್ರೆ ನಿಮಗೆ CS ಫಂಡಮೆಂಟಲ್ಸ್ ಬಗ್ಗೆ ಡೀಪ್ ನಾಲೆಜ್ ಇರಬೇಕು, ಅದ್ರ ಬಗ್ಗೆ ಗ್ರಿಪ್ ಇರಬೇಕು. ಸೆಕೆಂಡ್ ಬಂದು ಕೋಡಿಂಗ್ ಸ್ಕಿಲ್. ಕೋಡಿಂಗ್ ಸ್ಕಿಲ್ ನೋಡ್ರಿ, ವೈಲ್ ಕೋಪೈಲಟ್ಸ್, GPTs ವಿಲ್ ಹೆಲ್ಪ್ ಯು, ಬಟ್ ನಿಮಗೆ ಬಂದಿದ್ದ ಕೋಡನ್ನು ಓದಿ ಇದು ಕರೆಕ್ಟ್ ಐತೋ ಇಲ್ಲೋ, ಆಮೇಲೆ ಇದು ನಮ್ಮ ಡಿಸೈನ್, ಆರ್ಕಿಟೆಕ್ಚರ್, ನಮ್ಮ ಪ್ಯಾಟರ್ನ್ ಸೂಟ್ ಆಗುತ್ತೋ ಇಲ್ಲೋ, ಅಟ್ಲೀಸ್ಟ್ ನಿಮ್ಮ GPTಗೆ ನೀವು ಏನು ಹೇಳಬೇಕಾಗ್ತೈತಿ, ಆಮೇಲೆ ಫಂಕ್ಷನ್ನದ್ದು ಇನ್ಪುಟ್ ಪ್ಯಾರಾಮೀಟರ್, ಔಟ್ಪುಟ್ ಪ್ಯಾರಾಮೀಟರ್ ಕರೆಕ್ಟ್ ಅದಾವ ಇಲ್ಲೋ, ವಿಲ್ ಇಟ್ ವರ್ಕ್ ವಿತ್ ಅವರ್ ಅದರ್ ಪಾರ್ಟ್ಸ್ ಆಫ್ ದ ಸಾಫ್ಟ್ವೇರ್. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ನಿಮಗೆ ಕ್ವಿಕ್ಕಾಗಿ ಕೋಡ್ ಓದಿ ಅರ್ಥ ಮಾಡ್ಕೊಳಕ್ಕೆ ಬರಬೇಕು. ಆಮೇಲೆ ಯು ಶುಡ್ ಹ್ಯಾವ್ ಅ ಫೇರ್ ಸೆನ್ಸ್ ಆಫ್ ಡಿಸೈನ್, ಅಂದರೆ ಇದು ಕ್ಲಾಸಸ್ ಏನೇನು ಕ್ಲಾಸಸ್ ಮಾಡಬೇಕು. ಅಫ್ಕೋರ್ಸ್ GPT ವಿಲ್ ಸಜೆಸ್ಟ್ ಯು, ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ದೇರ್ ಈಸ್ ಅ ಹ್ಯೂಮನ್ ಇಂಟರ್ವೆನ್ಷನ್ ಟು ಸಿ ದಟ್ ಇಟ್ ಈಸ್ ಆಸ್ ಪರ್ ಯುವರ್ ಪ್ಲಾನ್ ಆ್ಯಂಡ್ ಆಸ್ ಪರ್ ಯುವರ್ ಹೈ ಲೆವೆಲ್ ಡಿಸೈನ್. ಆಮೇಲೆ ನಿಮ್ಮ ಜೊತೆ ಒಂದು ಕಾಂಪೊನೆಂಟ್ ಬರೆಯಾಕ್ತೀರಂದ್ರೆ ನಿಮ್ಮ ಮ್ಯಾಲೊಂದು ಕಾಂಪೊನೆಂಟ್ ಇರುತ್ತೆ, ಕೆಳಗೊಂದು ಇರುತ್ತೆ, ಸೈಡ್ ಒಂದು ಇರುತ್ತೆ. ಆ ಎಲ್ಲ ಕಾಂಪೊನೆಂಟ್ಸ್ ಜೊತೆ ಇಂಟಿಗ್ರೇಷನ್ ಹೆಂಗಾಗಬೇಕು, ಆ ಇಂಟಿಗ್ರೇಷನ್ಗೆ ನಿಮ್ದು ಇಂಟರ್ಫೇಸಸ್ ಏನೇನು ಇರಬೇಕು. ಸೊ ದೇರ್ ಈಸ್ ಸ್ಟಿಲ್ ಲಾಟ್ ಆಫ್ ಹ್ಯೂಮನ್ ಟಚ್ ದಟ್ ಈಸ್ ರಿಕ್ವೈರ್ಡ್. ನೀವೇನಾರ ಹೋಗಿ ಚಾಟ್ GPT ಒಳಗೆ ಈ ಥರ ಕೇಳಿ ನೋಡ್ರಿ, ಏನಂತಂದ್ರೆ ಡೆಲಿವರ್ ಎನ್ ರೈಡ್ ಶೇರಿಂಗ್ ಆ್ಯಪ್ ಫಾರ್ ಮೀ, ಆರ್ ಡೆಲಿವರ್ ಫುಡ್ ಡೆಲಿವರಿ ಆ್ಯಪ್ ಫಾರ್ ಮೀ ಅಂತಂದು. ಆ ಥರ ದೊಡ್ಡ ಒಂದು ಆ್ಯಪನ್ನು ಅದೇನು ಈಗ ಸದ್ಯ ಬಿಲ್ಡ್ ಮಾಡ್ಕೊಡಾಗ್ತಿಲ್ಲ. ಸೊ ಯು ಸ್ಟಿಲ್ ಹ್ಯಾವ್ ಟು ಬ್ರೇಕ್ ಡೌನ್ ಯುವರ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಂಟು ಸ್ಮಾಲರ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ದೆನ್ ಟ್ರೈ ಟು ಆಸ್ಕ್ ಇಟ್ ಟು ರೈಟ್ ಇಟ್ ಫಾರ್ ಯು. ಸೊ ಇಟ್ ವಿಲ್ ಇನ್ಕ್ರೀಸ್ ಯುವರ್ ಪ್ರೊಡಕ್ಟಿವಿಟಿ, ಬಟ್ ಇಟ್ ವಿಲ್ ನಾಟ್ ರಿಪ್ಲೇಸ್ ಕೋಡಿಂಗ್. ಈಗ ಎಲ್ಲರೂ ಏನನ್ನಾಗ್ತಾರೆ, ಕೋಡಿಂಗ್ ಹೋಗೇ ಬಿಡ್ತೈತಿ, ಕೋಡಿಂಗ್ ಇರಂಗಿಲ್ಲ ಮಾರ್ಕೆಟ್ನಾಗ, ಡೆವಲಪರ್ಸ್ದು ಏನು ಅವಶ್ಯಕತೆ ಇಲ್ಲ ಅಂತಾರಲ್ಲ, ಅವೆಲ್ಲ ಭಾಳ ಫಾರ್ ಫೆಚ್ಡ್ ಆ್ಯಂಡ್ ವೆರಿ ಎಕ್ಸಾಗರೇಟೆಡ್ ಒಪಿನಿಯನ್ಸ್. ಆ ಥರ ಆಗಂಗಿಲ್ಲ. ಯು ಸ್ಟಿಲ್ ನೀಡ್ ಪೀಪಲ್ ಹೂ ಕ್ಯಾನ್ ರೀಡ್ ಕೋಡ್, ಅಂಡರ್ಸ್ಟ್ಯಾಂಡ್ ಕೋಡ್ ಆ್ಯಂಡ್ ಯೂಸ್ ದಟ್ ಕೋಡ್ ದಟ್ ದ LLMs or the GPTs are generating. Coming to the next part, which is problem solving. ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗಿಗೆ AI ಕ್ಯಾನ್ ಅಸಿಸ್ಟ್ ಯು, ಬಟ್ ದೆನ್ ಅದನ್ನ ನೋಡಿದಾಗ ಇದ್ರ ಟೈಮ್ ಕಾಂಪ್ಲೆಕ್ಸಿಟಿ ಏನಿದೆ, ಇನ್ನೂ ಇದನ್ನು ಹೆಂಗೆ ಇಂಪ್ರೂವ್ ಮಾಡ್ಬೋದು. ದೇರ್ ಈಸ್ ಆಲ್ವೇಸ್ ಅ ವೇ ವೇರ್ ಹ್ಯೂಮನ್ಸ್ ಕ್ಯಾನ್ ಬ್ರಿಂಗ್ ದಟ್ ಹ್ಯೂಮನ್ ಟಚ್ ಟು ದ ಪ್ರಾಬ್ಲಮ್ ಸಾಲ್ವಿಂಗ್. ಆಮೇಲೆ ಇಂಟರ್ವ್ಯೂ ಒಳಗೆ ಹೋಗ್ತಿರಲ್ಲ, ಇಂಟರ್ವ್ಯೂ ಒಳಗೆ ಹೋದಾಗ ನೀವು ಅನ್ನಂಗಿಲ್ಲ, ಅಲ್ಲೇನು ಹೇಳಕ್ಕೆ ಬರಂಗಿಲ್ಲ, ಇಲ್ಲ ನಾ ಚಾಟ್ GPT ಕೇಳಿ ಹೇಳ್ತೀನಿ ರೀ ಆನ್ಸರ್ ಅನ್ನಕ್ಕೆ ಬರಂಗಿಲ್ಲ. ಬಿಕಾಸ್ ಒಂದು ಪರ್ಸನಿಂದ ನಾವು ರಾ ಇಂಟೆಲಿಜೆನ್ಸ್ ಚೆಕ್ ಮಾಡ್ತಿರ್ತೀವಿ. ಇಂಟರ್ವ್ಯೂ ಪ್ರೊಸೆಸ್ನಾಗ ಮೇನ್ಲಿ ನಾವು ಏನು ನೋಡ್ತೀವಿ ಅಂದ್ರೆ, ಸ್ಪೆಷಲಿ ಪ್ರಾಡಕ್ಟ್ ಕಂಪ್ನೀಸ್ ಒಳಗೆ, ಇಟ್ ಈಸ್ ನಾಟ್ ನಾಲೆಜ್ ಬೇಸ್ಡ್ ಟೆಸ್ಟ್. ನಾವು ನಿಮಗೆ ಇದು ನಾಲೆಜ್ ಬೇಸ್ಡ್ ಕ್ವಶನ್ಸ್ ಕೇಳೋದು ಕಡಿಮೆ. ನಿಮ್ಗೆ ಏನು ಮಾಡ್ತೀವಿ, ಡೇಟಾ ಸ್ಟ್ರಕ್ಚರ್ಸ್ ಯೂಸ್ ಮಾಡಿಕೊಂಡು ಗಿವನ್ ದಿಸ್ ಡೇಟಾ, ಗಿವನ್ ದಿಸ್ ಪ್ರಾಬ್ಲಮ್, ಹೌ ವಿಲ್ ಯು ಸಾಲ್ವ್ ದಿಸ್ ಅಂತ ಕೇಳ್ತೀವಿ. ಆಮೇಲೆ ಜನರಲಿ ನಾವು ಇಂಟರ್ವ್ಯೂ ಒಳಗೆ ಚೂಸ್ ಮಾಡೋ ಕ್ವಶನ್ ಇರುತ್ತಲ್ಲ, ಆ ಕ್ವಶನ್ಸ್ಗೆ ಮೋರ್ ದೆನ್ 2 or 3 ಸೊಲ್ಯೂಷನ್ಸ್ ಇರ್ತಾವೆ. ಸೊ ವಿ ಎಕ್ಸ್ಪೆಕ್ಟ್ ದಟ್ ಬ್ಯಾಕ್ ಆ್ಯಂಡ್ ಫೋರ್ತ್ ಕನ್ವರ್ಸೇಷನ್ ಏನಂತಂದ್ರೆ, ಹೌ ವಿಲ್ ಯು ಕಮ್ ಅಪ್ ವಿತ್ ಡಿಫ್ರೆಂಟ್ ಸೊಲ್ಯೂಷನ್ನ, ಅದ್ರ ನಡುವಿನ ಟ್ರೇಡ್ ಆಫ್ಸ್ ಹೆಂಗೆ ಹೇಳ್ತೀರಿ,
ಅದ್ರೊಳಗೆ ಪ್ರೋಸ್ ಏನು, ಕಾನ್ಸ್ ಏನು, ಇದನ್ನ ಎಲ್ಲಿ ಯೂಸ್ ಮಾಡಬೇಕು, ಇದನ್ನ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಮೆಮೊರಿ ಇಸ್ ಅ ಕನ್ಸ್ಟೆಂಟ್ ವಿಚ್ ಸೊಲ್ಯೂಷನ್ ಟು ಯೂಸ್, ವೇರ್ time is a constraint with solution to use. That kind of deeper conversations and thinking is what we look for. So that is the third skill. Then the fourth skill is building projects, system design. ಏನಂತಂದ್ರೆ ವೇರಿಯಸ್ ಫ್ರೇಮ್ವರ್ಕ್ಸ್ ಸ್ಟ್ಯಾಕ್ಸ್ ಬರ್ತಿದಾವ, ಬಟ್ ನಿಮಗೊಂದು ರಫ್ ಸೆನ್ಸ್ ಆಫ್ ಫ್ರಂಟ್ ಎಂಡ್ದೊಳಗೆ ಏನದಾವ, ಅಲ್ಲೇನು ಟೆಕ್ನಾಲಜಿ ಯೂಸ್ ಮಾಡಾಕ್ತಾರ, ಬ್ಯಾಕ್ ಎಂಡ್ಗೆ ಏನು ಮಾಡಾಕ್ತಾರ, ಆ್ಯಂಡ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಫ್ ವಿತ್ ಒನ್ ಆರ್ ಟೂ ಆಫ್ ದೆಮ್. ಎಲ್ಲನೂ ಕಲಿಯೋಕ್ಕಾಗಂಗಿಲ್ಲ, ಬಟ್ ಅಟ್ಲೀಸ್ಟ್ ನಿಮಗೆ ಬ್ಯಾಕ್ ಎಂಡ್ದ ಲ್ಯಾಂಗ್ವೇಜಿಗೆ ಏನಪ್ಪ ಜಾವಾ ಯೂಸ್ ಮಾಡತ್ತಾರ, ಸಿ ಶಾರ್ಪ್ ಯೂಸ್ ಮಾಡ್ತಾರ, ಪೈಥಾನ್ ಯೂಸ್ ಮಾಡ್ತಾರ. ಸೊ ಅದ್ರೊಳಗೆ ಎಲ್ಲರಾಗ ಒಂದ್ರಾಗ ಕಂಫರ್ಟೇಬಲ್ ಇರಬೇಕು. ಆ್ಯಂಡ್ ಸಮ್ ಪ್ರಾಜೆಕ್ಟ್ಸ್ ಯು ಮಸ್ಟ್ ಹ್ಯಾವ್ ಡನ್. ಆ ಪ್ರಾಜೆಕ್ಟ್ದು ಸಿಸ್ಟಮ್ ಡಿಸೈನ್ ಏನೈತಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಬರಬೇಕು. ಆಮೇಲೆ ಅದೇ ರೀತಿ ಬೇರೆ ಬೇರೆ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ ಕೆಲವೊಂದು ಕಡೆ ಏನಂತಾರ, ನೀವು ಎಂಟ್ರಿ ಲೆವೆಲ್ದಾಗ ಕೇಳೋದು ಕಡಿಮೆ ಇದು ಫ್ರೆಷರ್ಸಿಗೆ, ಬಟ್ ಯೂಶಲಿ ವಿತ್ 1 to 2 ಇಯರ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಸಿಸ್ಟಮ್ ಡಿಸೈನ್ ಅಂತ ರೌಂಡ್ ಇರುತ್ತೆ. ಅಲ್ಲಿ ಡೆಫಿನೆಟ್ ಆಗಿ ಕೇಳ್ತಾರೆ ಏನಂತಂದ್ರೆ, ಇದು ವಾಟ್ಸಾಪ್ ಡಿಸೈನ್ ಎಕ್ಸ್ಪ್ಲೇನ್ ಮಾಡ್ರಿ, ಟ್ವಿಟರ್ ಡಿಸೈನ್ ಎಕ್ಸ್ಪ್ಲೇನ್ ಮಾಡ್ರಿ, ಸಿಸ್ಟಮ್ ಡಿಸೈನ್ ಅಂತ ಕೇಳ್ತಾರೆ. ಎಂಟ್ರಿ ಲೆವೆಲ್ನಾಗ ಯೂಶಲಿ ನೀವೇನು ಪ್ರಾಜೆಕ್ಟ್ ಮಾಡಿರ್ತೀರಲ್ಲ ಅದ್ರದ್ದು ಡಿಸೈನ್ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳ್ತಾರೆ. ಆಮೇಲೆ ಅದ್ರೊಳಗೆ ನೀವೇನು ಕಾಂಟ್ರಿಬ್ಯೂಟ್ ಮಾಡಿರಿ, ನಿಮ್ದು ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಆಲ್ ಆಫ್ ದಟ್ ದೇ ಆಸ್ಕ್. ದೆನ್ ದ ಲಾಸ್ಟ್ ಒನ್ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಏನಂದ್ರೆ ಕಮ್ಯುನಿಕೇಷನ್. ಅಲ್ಲಿ ಇಂಟರ್ವ್ಯೂ ತಗೊಳ್ಳುವಾಗ ನಾವು ಮೇನ್ ಏನು ಮಾಡ್ತೀವಿ, ಇಂಟರ್ವ್ಯೂವರ್ ಇಸ್ ಸಪೋಸ್ ಟು ಟಾಕ್ ಲೆಸ್ ದೆನ್ 5% ಓನ್ಲಿ. ನಿಮಗೆ ನಾವು ಮಾತಾಡಕ್ಕೆ ಹಚ್ತೀವಿ, ನಿಮ್ಗೆ ಕ್ವಶನ್ ಕೇಳೋದು ವಿಲ್ ಸಿಟ್ ಆ್ಯಂಡ್ ವೇಟ್ ಆ್ಯಂಡ್ ಲಿಸನ್, ರೈಟ್? ಸೊ ನೀವು ಅದು ಕೋಡ್ ಬರೆಯುವಾಗ, ಸೊಲ್ಯೂಷನ್ ಕಂಡು ಹಿಡಿಯುವಾಗ, ಡಿಸೈನ್ ಎಕ್ಸ್ಪ್ಲೇನ್ ಮಾಡುವಾಗ, ವಿ ಆಸ್ಕ್ ಕ್ವಶನ್ಸ್ ವೇರ್ ವಿ ಸಿ ಹೌ ಯು ಎಕ್ಸ್ಪ್ಲೇನ್, ಹೌ ಯು ಆರ್ಟಿಕ್ಯುಲೇಟ್. ಹಂಗಂತ ಹೇಳಿ ಇದು ಇಂಗ್ಲೀಷ್ ಫ್ಲೂಯೆನ್ಸಿ ಟೆಸ್ಟ್ ಅಲ್ಲ. ಇದೇನಂದ್ರೆ ನಿಮ್ಮ ಥಾಟ್ಸ್ ಆ್ಯಂಡ್ ಐಡಿಯಾಸ್ನ ನೀವು ಹೆಂಗೆ ಕನ್ವೆ ಮಾಡ್ತೀರಿ, ಇಟ್ ಈಸ್ ಅಬೌಟ್ ದ್ಯಾಟ್. ಆ್ಯಂಡ್ ಆಫ್ ಕೋರ್ಸ್ ಲಿಟಲ್ ಬಿಟ್ ಆಫ್ ವಿ ಚೆಕ್ ಸಾಫ್ಟ್ ಆಟಿಟ್ಯೂಡ್ ಆಲ್ಸೋ. ಆಟಿಟ್ಯೂಡ್ ಈಗ ಒಬ್ಬರು ಹೆಂಗಿರ್ತಾರ, ಇವನ್ ಐ ಹ್ಯಾವ್ ಸೀನ್ ಸಮ್ ಪೀಪಲ್ ವೇರ್ ಇನ್ ಇಂಟರ್ವ್ಯೂ ಆಲ್ಸೋ ದೇ ಆರ್ ಅರೋಗಂಟ್. ಅಂದ್ರೆ ಅವ್ರು ಏನಾದ್ರು ಮಿಸ್ಟೇಕ್ ಮಾಡಿದ್ದು ಒಂದು ಸ್ವಲ್ಪ ಫೀಡ್ಬ್ಯಾಕ್ ಕೊಟ್ಟರು, ಅಥವಾ ಇಫ್ ವಿ ಆಸ್ಕ್ ಸೇಯಿಂಗ್ ದಿಸ್ ಮೆ ನಾಟ್ ವರ್ಕ್ ಅಂತಂದ, ಸೊ ದ ವೇ ದೇ ಹ್ಯಾಂಡಲ್ ದೋಸ್ ಸಿಚುವೇಶನ್ಸ್ ಆ್ಯಂಡ್ ಆಲ್ ಲಿಟಲ್ ಬಿಟ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಬಾಡಿ ಲ್ಯಾಂಗ್ವೇಜ್ನಾಗ ಅವ್ರು ಮಾತಾಡೋದ್ರ ಮ್ಯಾಗ. ಆ್ಯಂಡ್ ಸಮ್ ಟೈಮ್ ಇಂಟರ್ವ್ಯೂ ಒಳಗೆ ವಿ ಆಲ್ಸೋ ಫ್ಲಾಗ್ ಇಟ್ ಸೇಯಿಂಗ್ ನೆಕ್ಸ್ಟ್ ಇಂಟರ್ವ್ಯೂವರ್ಗೆ ಯಾಕೋ ಹಿಂಗೆ ಡೌಟ್ ಬರಾಕ್ತೈತಿ, ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ರಿ ಅಂತ. ದೆನ್ ವಿ ಆಸ್ಕ್ ಹೈಪೋಥೆಟಿಕಲ್ ಕ್ವಶನ್ಸ್. ಹೈಪೋಥೆಟಿಕಲ್ ಕ್ವಶನ್ಸ್ ಅಂದ್ರೆ ನಿಮ್ಮದು ಪ್ರಾಜೆಕ್ಟ್ ಒಳಗೆ ನಿಮ್ಮ ಟೀಮ್ಮೇಟ್ ಅವ್ನು ಕ್ರೆಡಿಟ್ ತೊಗೊಳತ್ತಾನ, ಸೊ ಹೌ ವಿಲ್ ಯು ಹ್ಯಾಂಡಲ್ ಅಂತ ಈ ಥರ ಹೈಪೋಥೆಟಿಕಲ್ ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿ ವಿ ಆಸ್ ದೋಸ್ ಕ್ವಶನ್ಸ್. ಅವಾಗ ನಮಗೆ ಅವ್ರ ಪರ್ಸನಾಲಿಟಿ ಬಗ್ಗೆ ಸ್ವಲ್ಪ ಗೊತ್ತಾಗಕ್ಕೆ ಶುರು ಆಗುತ್ತೆ. So these are the 5 skills that are no matter what, if there is a Gen AI, Copilot, whatever comes even in the future, these will all be relevant and they will be evergreen skills. Not just for next year, for 2025, even for next one decade, you would need these skills if you want to have a successful career in IT. And in Algorithms 365, we have launched a professional coding skill program. Adraolaga, we are taking you through all these 5 skills. We will cover all these 5 skills and will train you for all these things. So for this new year, we are running a special discount and offer. Please go and avail that discount and offer and join us in this journey. Wish you all the best. Thank you. Namaskara.